ನಮಸ್ಕಾರ. ಇವತ್ತಿನ ಪ್ರಶ್ನೆ, ಮೇಡಮ್ ಕೈಮದ್ದು ಬಿದ್ದಾಗ ನಮ್ಮ ಎನರ್ಜಿ ಫೀಲ್ಡಲ್ಲಿ ಯಾವ ರೀತಿ ಡಿಸ್ಟರ್ಬ್ ಆಗುತ್ತೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ಕೈಮದ್ದು ಬಿದ್ದಂತಹ ವ್ಯಕ್ತಿಯ ಅನುಭವಗಳು ಯಾವ ರೀತಿ ಇರುತ್ತೆ ಅಂತೇಳ್ಬಿಟ್ಟು ಈಗ ಆಲ್ರೆಡಿ ಅವರೇ ಕೊಟ್ಟಿರ್ತಕ್ಕಂಥ ವಿಡಿಯೋಗಳಲ್ಲೆಲ್ಲ ನೀವು ನೋಡಿರ್ಬೋದು ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ. ಈಗ ಬರಿಗೈಮದ್ದು ಅಂತೇಳಿ ಬಿದ್ದಾಗ ಅದು ವಾಮಿಟ್ ಮುಖಾಂತರವಾಗಿ ತೆಗೆಸ್ತಾರಲ್ಲ, ಅಂದರೆ ಹೊಟ್ಟೆ ಕ್ಲೀನ್ ಆಗುತ್ತೆ, ನೀಟ್ ಆಗುತ್ತಲ್ಲ, ಆಗ ನಿಮಗೆ ರಿಲೀಫ್ ಅಂತೇಳಿ ಅನಿಸುತ್ತೆ. ಆದರೆ ನಮ್ಮ ಎನರ್ಜಿ ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ಅದು ತುಂಬ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಹೇಗೆ ಅಂದರೆ, ಇವಾಗ ನಾವು ತಿಂದಂತಹ ಆಹಾರ ಏನಿರುತ್ತೋ ಆಹಾರದಿಂದ ನಾವು ಹೇಗೆ ಶಕ್ತಿಯನ್ನು ಪಡಿತೀವೋ, ಈ ಒಂದು ಕೈಮದ್ದನ್ನು ತಿಂದಾಗ ಏನಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂತಹ ಕೆಟ್ಟ ಎನರ್ಜಿ ನಮ್ಮ ಎನರ್ಜಿ ಫೀಲ್ಡಲ್ಲೆಲ್ಲ ಸೇರಿಕೊಳ್ಳುತ್ತೆ. ಅದು ಕಣ್ಣಿಗೆ ಕಾಣೋದಿಲ್ಲ ಯಾರಿಗೂ ಕೂಡ, ಬಟ್ ಆದರೆ ಅನುಭವ ಮಾತ್ರ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಬಾಡಿಲೆಲ್ಲ ಏನೋ ಓಡಾಡ್ದಂಗೆ, ಹಿಂದೆ ಮುಂದೆ ಯಾರೋ ಸುತ್ತದಂಗೆ. ಇವಾಗ ಪಿತ್ತ ಜಾಸ್ತಿ ಆದಾಗ ಯಾವ ರೀತಿ ಆಗುತ್ತೆ ನೋಡಿ, ಅದೇ ಪ್ರಕಾರವಾಗಿ ಈಗ ವಾತ ಪಿತ್ತ ಕಫದಲ್ಲಿ ಹೇಗೆ ವೇರಿಯೇಷನ್ ಆದಾಗ ತೊಂದರೆ ಆಗುತ್ತೋ ಆ ಪ್ರಕಾರವಾಗಿ ಆಗ್ತಾ ಇರುತ್ತೆ. ಆ ಎನರ್ಜಿ ಫೀಲ್ಡಲ್ಲಿ ಹೆಂಗಪ್ಪ ಅಂತ ಅಂದರೆ ಏನೂ ಕಣ್ಣಿಗೆ ಅದು ಕಾಣಿಸೋದೇ ಇಲ್ಲ. ಇವಾಗ ನಾವು ತಿಂದಂಥ ಆಹಾರದಿಂದ ಶಕ್ತಿಯನ್ನು ಪಡಿತಾ ಇರ್ತೀವಲ್ಲ, ಅದೇ ಪ್ರಕಾರವಾಗಿ ಈಗ ಶಕ್ತಿ ಹೇಗಿದೆ ಎಂತು ಅಂತೇಳಿ ನಾವು ಹೆಂಗೆ ತಿಳ್ಕೊಬೋದು ಅಂದರೆ, ಈಗ ನಾವು ಫುಡ್ ತೊಗೊಂಡಿರ್ತೀವಲ್ಲ, ಒಳ್ಳೊಳ್ಳೆ ಆಹಾರ ಸೇವನೆ ಮಾಡಿದಾಗ ಪೌಷ್ಟಿಕಾಂಶ ಇರುತ್ತೆ, ಅದರಿಂದ ನಮಗೆ ಶಕ್ತಿ ಸಾಮರ್ಥ್ಯ ಬರುತ್ತೆ. ಚಲನವಲನಗಳು, ಮಾತಾಡೋದಂತೆ, ಈ ರೀತಿಯಲ್ಲೆಲ್ಲ ಮಾಡ್ತಿರ್ತೀವಲ್ಲ, ಅದು ನಮಗೆ ಆಟೋಮೆಟಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆದರೆ ಇದು ಆಪೋಸಿಟ್ಟಾಗಿ ಈಗ ಮದ್ದಿಡಿ ಹಾಕಿದಾಗ ನಮ್ಮ ದೈಹಿಕ ಆರೋಗ್ಯ ಎಲ್ಲ ಕೆಟ್ಟೋಗ್ತಾ ಹೋಗುತ್ತಲ್ಲ, ಆವಾಗ ನಮಗೆ ಅನಿಸುತ್ತೆ ಓ ಈ ಥರದ ಒಂದು ಸಮಸ್ಯೆ ಇದೆ ಅಂತೇಳಿ. ಬಟ್ ಏನು ಅಂದರೆ, ಈಗ ವಾಮಿಟ್ ಅದೆಲ್ಲ ಮಾಡಿಸ್ಕೊಂಡಾಗ ಏನಾಗುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ. ಕ್ಲೀನ್ ಆದಮೇಲೆ ಸ್ವಲ್ಪ ದಿವಸ ಆರಾಮ್ ಅಂತೇಳಿ ಅನಿಸುತ್ತೆ. ಬಟ್ ನಮ್ಮ ಎನರ್ಜಿ ಫೀಲ್ಡಲ್ಲಿ ಏನು ಹೋಲ್ ಮಾಡ್ಕೊಂಡು ಹೋಗ್ತಿರುತ್ತೋ ಅದು ಕ್ಲಿಯರ್ ಆಗಿರೋದಿಲ್ಲ. ಆ ಒಂದು ಎನರ್ಜಿ ಫೀಲ್ಡಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಸೇರಿಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಚಕ್ರಾಸ್ಗಳು ಎಲ್ಲದನ್ನು ಕೂಡ ಅಷ್ಟೇ ವೇರಿಯೇಷನ್ ಆಗುತ್ತೆ. ಇದು ಈಗಿನ ಕಾಲದಿಂದ ಹೇಳ್ತಾ ಇರೋವಂಥದ್ದೆಲ್ಲ, ಯಾವುದೋ ಕಾಲದಿಂದನೂ ಕೂಡ ಬಂದಿರತಕ್ಕಂಥದ್ದು. ಮತ್ತು ಅದು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಏನೇನೋ ಎಲ್ಲ ಸೇರಿಸಿ ಕೈಮದ್ದು ರೆಡಿ ಮಾಡಿ ಹಾಕುವಂತಹ ಒಂದು ಕ್ರಿಯೆನೂ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಇವಾಗ ಎನರ್ಜಿ ಫೀಲ್ಡಲ್ಲಿ ಅದು ಹೋಲ್ ಆಗ್ತಾ ಹೋದಂಗೆ ನಮಗೆ ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಗಂಡ ಹೆಂಡತಿ ವಿಷಯದಲ್ಲಿ ಆಗಿರ್ಬೋದು, ನಮ್ಮ ಒಂದು ಮನಸ್ಥಿತಿನಲ್ಲಿ ಆಗಿರ್ಬೋದು, ತುಂಬ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯನಿಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಪೌಷ್ಟಿಕಾಂಶದ ಒಂದು ಕೊರತೆಯೂ ಕೂಡ ಅಲ್ಲಿ ಉಂಟಾಗ್ತಾ ಹೋಗುತ್ತೆ. ಹೀಗಾಗಿ ಆ ಒಂದು ಎನರ್ಜಿ ಫೀಲ್ಡಲ್ಲೆಲ್ಲ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಆಗ ಈ ಥರದ ಒಂದು ಸಮಸ್ಯೆಗಳೂ ಕೂಡ ಹೆಚ್ಚೆಚ್ಚು ಬರೋದಕ್ಕೆ ಶುರುವಾಗುತ್ತೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.